ಭಾರತ್ ಟೈಮ್ಸ್ ನೆಟ್ವರ್ಕ್ ಮೀಡಿಯಾದಲ್ಲಿ ಬಂದೇವೆ ನಾವು ಎಲ್ಲ ಇದನ್ನು ಸಮೀಕ್ಷೆ ಮಾಡ್ತಾಯಿದ್ದೀವಿ ಜೆಪಿ ಗ್ರಾಮ ಪಂಚಾಯತ್ ಚುನಾವಣೆ ಪತ್ರದಲ್ಲಿ ನೀರು ಹಾಕೋದಲ್ಲ ಸಮಸ್ಯೆಗಳು ಮತ್ತು ರಾಜಕಾರಣಿಗಳು ಎಲ್ಲ ಸಂಘ ಸಂಸ್ಥೆಗಳು ಇದು ಮಾಡ್ತೀವಿ ನಾವು ನಿಮ್ಮ ಹೆಸರು ಲೋಕಪ್ಪ ತಂದೆ ಸಿದ್ದಪ್ಪ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಉಜಿರಿ ನಾನು ನೀವು ರಾಜಕೀಯ ಎಷ್ಟು ದಿನದಿಂದ ಆರಂಭ ಮಾಡಿದೆ ನಾವು 86ರಿಂದ ಪಾದಾರ್ಪಣೆ ಮಾಡಿದ್ವಿ 86ರಾಗ ರಾಜಕೀಯ ಪ್ರವೇಶ ಮಾಡಿದ ಮೇಲೆ 87ರಾಗ ಮಂಡಲ ಪಂಚಾಯತಿ ಮೆಂಬರ್ 87 ಗ್ರಾಮ ಪಂಚಾಯತಿ ಮಂಡಲ ಪಂಚಾಯತಿ ಅದು ಅಧ್ಯಕ್ಷನಾಯಿತು ಮಂಡಲ ಪಂಚಾಯತಿ ಇಲ್ಲ ಅಧ್ಯಕ್ಷರು ಟರ್ಮ್ ಆಗಿತ್ತು ಅದು ನನಗೂ ಮಲ್ಲಿಕಾರ್ಜುನಗೂ ಎರಡೂವರೆ ವರ್ಷ ಅಂತ ಅದು ಪಕ್ಷ ಡಿವೈಡ್ ಆಗಿಬಿಡ್ತು ಅದು ದಳ ಇನ್ನೊಂದು ಜನತಾ ಪಕ್ಷ JDS ಅಂತ ಆಗಿಬಿಡ್ತು ಹಂಗಾಗಿ ನಮಗೆ ಅವಕಾಶ ಇಲ್ಲದಂಗಾಗಿ ಅದು ಆಗಲಿಲ್ಲ ಮತ್ತು ಗ್ರಾಮ ಪಂಚಾಯತ್ ನಂತರ ಮತ್ತೆ ಅದಾದ ನಂತರ ಮತ್ತೆ ಗ್ರಾಮ ಪಂಚಾಯತಿಗೆ ಮತ್ತೆ ಎರಡನೇ ಬಾರಿ ಗೆದ್ದು ಉಪಾಧ್ಯಕ್ಷ ಎರಡನೇ ಬಾರಿ ಮತ್ತೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಆಗಿದ್ದು 87 ವರ್ಷ ಸ್ವಾಗತ 82 ಮಾಡಿದ್ದೀನಿ 87ರಾಗ ನನಗೆ 87 ಮತ್ತೆ 92 ಮತ್ತೊಂದು ಸಲ ಆಗಿದೆ 93ರಾಗ ಮತ್ತೆ ಅವಾಗ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಗ್ರಾಮ ಪಂಚಾಯತ್ ಮೆಂಬರ್ ಮತ್ತು ಉಪಾಧ್ಯಕ್ಷರು ಆಮೇಲೆ ವಿಶ್ವ ಬ್ಯಾಂಕ್ ಯೋಜನೆ ಯಾವಾಗ ಶುರುವಾಗಿತ್ತು ಖಜಾಂಚಿ ಆಗಿತ್ತು ವರ್ಲ್ಡ್ ಬ್ಯಾಂಕ್ ಆ ಟ್ಯಾಂಕ್ ಎಲ್ಲ ಕಟ್ಟಿಸಿವಲ್ಲ ಊರಾಗೆಲ್ಲ ರೋಡ್ಗಳು ಮಾಡಿವಲ್ಲ ಅದೇ ಸ್ಕೀಮ್ನಿಂದ ವರ್ಲ್ಡ್ ಬ್ಯಾಂಕ್ ಯೋಜನೆ ಮಾಡಿದ್ರು ಯೋಜನೆ ಅದಕ್ಕೆ ಮತ್ತೆ ಉಪಾಧ್ಯಕ್ಷ ಆದ ನಂತರ ಮತ್ತೆ ಯಾವುದು ಚುನಾವಣೆ ಉಪಾಧ್ಯಕ್ಷ ಆದ ನಂತರ 4ರಲ್ಲಿ KDP ನಾಮಿನೇಟೆಡ್ ಮೆಂಬರ್ ಆಗಿ ತಾಲೂಕು ಪಂಚಾಯತಿ ತಾಲೂಕು ಪಂಚಾಯತಿ ಭಾಗೀರಥಮ್ಮ ಮಾಡಿದ್ರು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಸಭೆ ಮಾಡ್ತಾರೆ 96ರಾಗ ಜಿಲ್ಲಾ ಪಂಚಾಯತಿ ಕಂಟೆಸ್ಟ್ ಮಾಡಿದ್ದೆ ಕಾಂಗ್ರೆಸ್ನಿಂದ ಮಾಡಿದ್ದೆ ದಳದಿಂದ ಅವಾಗ ಬೋಬಸಪ್ಪರ ಅಂತ ವಿನ್ ನನಗೆ ಸಂಘ ಸಂಸ್ಥೆಗಳಲ್ಲಿ ಸಂಘ ಸಂಸ್ಥೆಯಲ್ಲಿ ಅಂದರೆ VSN ಅಧ್ಯಕ್ಷ ಆಗಿದ್ದೆ 6ರಲ್ಲಿ 10ರಲ್ಲಿ ಉಲನ್ ಸೊಸೈಟಿ ಬೀರೇಶ್ವರ ಉಲನ್ ಸೊಸೈಟಿಯಿಂದ ಅಧ್ಯಕ್ಷ ಅಲ್ಲಿ ಸಮಾಜದ ಜಿಲ್ಲಾ ಅದಾದ ನಂತರ 9ರಲ್ಲಿ ಜಿಲ್ಲಾ ಕುರುಬ ಸಂಘದ ಡೈರೆಕ್ಟರ್ ಆಗಿ ಜಿಲ್ಲಾ ನಿರ್ದೇಶಕ ಬಳ್ಳಾರಿ ಜಿಲ್ಲೆ ಅಖಂಡ ಬಳ್ಳಾರಿ ಇದ್ದಾಗ ಜಿಲ್ಲಾ ಡೈರೆಕ್ಟರ್ ಕುರುಬ ಸಂಘ ನಿರ್ದೇಶಕರಾಗಿ ನಿಮ್ಮ ರಾಜಕೀಯ ಅವಧಿಯಲ್ಲಿ ಏನೇನು ಒಂದು ಸರ್ವಿಸ್ ಜನಗಳಿಗೆ ಸರ್ವಿಸ್ ಕೊಟ್ಟಿದ್ದಾರೆ ಸಮಾಜ ನಾವು ಯಾಕಂದರೆ ನಾವು 87ರಿಂದ ಶುರು ಮಾಡಿದ್ದು ಇದುವರೆಗೂ ನಾವು ಯಾರ ಹತ್ರನೂ ₹1 ತಗೊಂಡಲ್ಲ ಮನೆಯೂ ಫ್ರೀ ಮಾಡಿಕೊಟ್ಟಿದ್ದೀವಿ ಕೆಲಸಗಳು ಫ್ರೀ ಮಾಡಿಕೊಟ್ಟಿವಿ ಆಮೇಲೆ ಕೆಲವು OEP ಆಮೇಲೆ ವಿಡೋ ಪೆನ್ಷನ್ನು ಅವೆಲ್ಲ ವೇತನ ಅಂತವೆಲ್ಲ ಸಹಾಯ ಮಾಡಿದ್ವಿ ಆಮೇಲೆ ಇವು ಏನನ್ನ ರೆವೆನ್ಯೂ ಇಲಾಖೆಯಲ್ಲಿ ಮಾಡಿ ಸಮಸ್ಯೆ ಇದ್ದರೆ ಅವೆಲ್ಲ ಇದ್ದರೆ ಎಲ್ಲ ಫ್ರೀ ಮಾಡಿಕೊಟ್ಟು ಜನರಿಗೆ ಒಳ್ಳೆ ಇದು ನೀವು ಮತ್ತು ಇದು ಮುಂದಿನ ಒಂದು ರಾಜಕೀಯ ಏನಿದೆ ಆಮೇಲೆ ಕನಕ ಬ್ಯಾಂಕ್ ಅಧ್ಯಕ್ಷ ಇಲ್ಲಿ ಕೊಟ್ಟು ತಾಲೂಕು ಕನಕ ಬ್ಯಾಂಕ್ ಅದು ಎಷ್ಟು ವರ್ಷ ಆಗಿದೆ ಅಧ್ಯಕ್ಷ ಆಗಿ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ದಾರೆ 5 ವರ್ಷ ಅಣ್ಣ ಮುಂದಿನ ರಾಜಕೀಯ ಉದ್ದೇಶ ಏನಿದೆ ಈ ಜಿಲ್ಲಾ ಪಂಚಾಯತ್ ಬಗ್ಗೆ ಗೊತ್ತೈತೆ ಏನಾದ್ರು ಸದ್ಯ ಮಾಡೋದು ಕ್ಯಾಟಗರಿ ಬಂದರೆ ಏನು ನೋಡೋದು ಅಂತ ನಾವು ಜಿಲ್ಲಾ ಪಂಚಾಯತ್ ಕಂಟೆಸ್ಟ್ ಮಾಡಿ ಬಿಟ್ಟಿವಲ್ಲ ಮತ್ತೆ ಪಂಚಾಯತ್ಗೆ ಅಲ್ಲ ಜಿಲ್ಲಾ ಪಂಚಾಯತ್ ಅದು ಪಂಚಾಯತಿ ಬರ್ತಿದ್ದಲ್ಲ ಅದಕ್ಕೆ ಸದ್ಯ ಮಾಡೋ ಒಂದು ಆಸಕ್ತಿ ಇತ್ತು ಇಲ್ಲ ಸದ್ಯ ಇಲ್ಲ TP JP ನೋಡೋದ ಅಂತ ಇರೋದಷ್ಟೇ ನನಗೆ ಮತ್ತು ಈಗೀಗ ಏನು ಗೌರ್ಮೆಂಟ್ ಬಂದಿದ್ದಲ್ಲ ಈಗ 2019 ಕಡೆಗೆ ನಿಮ್ಮ ಹಿರಿಯತನ ಮತ್ತು ಸೀನಿಯರಿಟಿ ಹೊಂದಿ ಏನಾದ್ರು ನಾವು ಯಾವ್ದಾದ್ರು ನಾಮನಿರ್ದೇಶನ ಆಯ್ಕೆ ಮಾಡಿದ್ದಾರೆ ನಾಮನಿರ್ದೇಶನ ಏನಾದ್ರು ಈಗ ಆಯ್ಕೆ ಮಾಡಿದ್ದಾರೆ 23 ಇಲ್ಲ ನಾಮಿನೇಷನ್ ಮಾಡ್ತೀವಂತ ಹೇಳಿದ್ರು ನಾಮನಿರ್ದೇಶಕರ ನಾನು ಕೇಳಿದ್ದೆ ಅವ್ರ ಬೋರ್ಡಿಗೆ ಅದೇ ನಾವು ಮಾಡಿಲ್ಲ ಶಾಸಕರು ಹೇಳಿದ್ವಿ ಮಾಡಿ ಬೇರೆ ಯಾರ್ಯಾರು ಮಾಡಿದ್ರು ಅವರು ಮತ್ತು ಈಗ ನಾವು ವಿಷಯನ ಅವರಿಗೆ ತಿಳಿಸಿದ್ವಿ ಅದು ನಮಗೆ ನಮ್ಮ ಮೇಲೆ ಭರವಸೆ ಇಟ್ಟು ಮಾಡಿಲ್ಲ ಕೆಲವೊಂದು ಬೇರೆ ಬೇರೆ ಮಾಡಿದ್ದಾರೆ
ಅಣ್ಣ ಮೊನ್ನೆ ನೋಡಿದ್ವಿ ನಾವು ಪೇಪರಲ್ಲಿ ಎಲ್ಲ ನೋಡಿದ್ವಿ ಒಂದು ಆಂಜನೇಯ ದೇವಸ್ಥಾನಕ್ಕೆ ನೀವು ಆಂಜನೇಯ ಒಂದು 1,00,000 ಫಸ್ಟ್ ಟೈಮು ನೀವೇ ಕೊಟ್ಟಿದ್ದೀವಿ ನಾನು ಡೈರೆಕ್ಟರ್ ಇದ್ದೀನಿ ಅದಕ್ಕೆ. ಆಂಜನೇಯ ದೇವಸ್ಥಾನ ಕಮಿಟಿ ನಿರ್ದೇಶಕರು ನೀವು ಶ್ರೀ ಆಂಜನೇಯ ಸೇವಾ ಸಮಿತಿಯ ಡೈರೆಕ್ಟರ್ ನಿರ್ದೇಶಕರು. ಅಂದರೆ ನೀವೇ ಸ್ವಂತ 1,00,000 ಕೊಟ್ಟಿದ್ದಾರೆ ಅಂತ ಎಲ್ಲ ಕಮಿಟಿ ಎಲ್ಲದ ಕಲ್ತಾಗ ಊರವರೆಲ್ಲ ಟಾಪ್ ಹಾಕ್ಸಿದ್ರು. ಟಾಪ್ ಹಾಕ್ಸಿ ಇಡೀ 3 ಜನನ ಬಂದದ್ದು ಎಲ್ಲರೂ ಸೇರಿದ್ದು. ಈಗ ಆಂಜನೇಯ ಗುಡಿಗೆ 1 ಕೋಟಿ ವೆಚ್ಚ ಆಗ್ತೈತಿ. ಇದು ಊರವರೆಲ್ಲ ಸೇರಿ ಮನೆಗೆ 3 ಬಡವರು ಕೂಲಿ ಮಾಡೋರು ಕೂಡ 3,000 ಕೊಡ್ಬೇಕು. ಕೂಲಿ ಮಾಡೋರು 3,000 ಕೊಡಬೇಕು. ಅಫ್ಸೇಲ್ಸ್ 5,000 ಕೊಡಬೇಕು ಮೇಸ್ಟ್ರುಗಳು. ಇನ್ನು ಅದಕ್ಕೆ ಅನುಕೂಲ 10,000 20,000 ಕೊಡಬೇಕು ಅಂತ ಮಾತುಕತೆ ನಡೀತು. ನಡೆದಾಗ ಮತ್ತೆ ನಿಂದೊಂದು ಹೇಳ್ಬಿಡಪ್ಪ ಇದು ದೇಣಿಗೆ ವಿಚಾರ ಬಂದಾಗ ನೀನು ಮನಸ್ಸು ಮಾಡಿ 1,00,000 ಕೊಡು, ನಿಮ್ಮದು ಯಾರ್ದಾನ ಹೆಸರು ಹಾಕ್ತೀವಿ, ನೀನು ಮನಸ್ಸು ಮಾಡಿ ಫಸ್ಟಿಗೆ ಕುರುಗೋಣಿಗೆ ಮೊದಲಿನಿಂದ ಆಗಲಿ ಅಂತ ನಾನು ಹೇಳಿದ್ದಕ್ಕೆ 1,00,000 ಬರ್ಸಿದ್ದೆ. ನಾನು 1,01,000 ಕೊಟ್ಬಿಟ್ಟಿರಲ್ಲ ಕೊಟ್ಬಿಟ್ಟಿಲ್ಲ. ಮತ್ತೆ ಮೊನ್ನೆ ಎಲ್ಲ ಪೇಪರಲ್ಲಿ ಎಲ್ಲ ನೋಡಿದ್ವಲ್ಲ ನಿಮ್ಮದು ಇರ್ತಿಲ್ಲ ಎಲ್ಲಗಳನ್ನು ಕೊಟ್ಟು 1,00,000 ಕೊಟ್ಟಿದ್ದಾರೆ. ಯಾಕಂದ್ರೆ ಈಗೆಲ್ಲ ಈಗಿನ ರಾಜಕೀಯದ ಹೆಂಗಂದ್ರೆ ಬರೋ ನೋಡ್ತೇವೆ ನಾವು ಕೊಡೋದು ಕಮ್ಮಿ. ಈಗ ಎಲ್ಲರೂ ಏನು ಬರ್ತಂತ ಎಕ್ಸ್ಪೆಕ್ಟ್ ಮಾಡೋದು ಮಂದಿ ನಾವೆಲ್ಲ ಮಡಿಸಿದ್ಗೌಡ್ರು ಇದ್ದರು ನಮ್ಗೆ ಚಾನ್ಸ್ ಇತ್ತು. ಪಾಪ ಅವರು ತೀರ್ಕೊಂಡ್ರು. ಅವರು ಆದಮೇಲೆ ಭಾಗೀರಥಮ್ಮ ಬಂದರು. ಅವರು ಸಹಕಾರ ಕೊಡ್ತಿದ್ರು, ಚೆನ್ನಾಗಿ ಕೊಡ್ತಿದ್ರು. ಈಗಿನ ಇವರು ಶಾಸಕರು ಈ ಕ್ಷೇತ್ರ ಶಾಸಕರಾಗಿದ್ದರಿಂದ 2023 ಹಾಕಿದ್ರಲ್ಲ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಮತ್ತು ನಿಮ್ಮ ಬಾಂಧವ್ಯ ಐತೆ ಹೆಂಗೈತೆ? ಚೆನ್ನಾಗಿದೆ, ಒಳ್ಳೆಯವರು ಶಾಸಕರು. ಒಳ್ಳೆ ಸ್ಪಂದಿಸ್ತಾರೆ, ಎಲ್ಲರಿಗೂ ಸ್ಪಂದಿಸ್ತಾರೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಈಗ ಆಸ್ಪತ್ರೆ, ರೋಡ್ಸು, ಇನ್ನಿತರ CC ರಸ್ತೆ, ಆಮೇಲೆ ಇದು ಒಂದು OCBದು ಒಂದು ಕರೆಂಟಿಂದು ಅದು ಈಗೆಲ್ಲ ಕೆಲಸ ಅಭಿವೃದ್ಧಿ ಕೆಲಸ ಚೆನ್ನಾಗಿ ಮಾಡ್ತಾರೆ. ನೀವೇನು ಹೇಳ್ತೀರಿ? ನಾವು ಅವರು ಒಳ್ಳೆ ಸ್ಪಂದನೆ ಐತಿ, ಪರವಾಗಿಲ್ಲ. ನಾವು ಹೋದ್ರು ಬಂದರು ಚೆನ್ನಾಗಿ ಮಾತಾಡ್ಸ್ತಾರೆ, ಚೆನ್ನಾಗಿದೆ. ಎನ್ ಟಿ ಶ್ರೀನಿವಾಸ್ ಅವರು. ಆದರೆ ನಾವು ಹಿರಿಯರಿದ್ದೀವಿ. ನಾನು ಜಗ್ವಿನಿಂದ ಸೋತಿರೋನು. ಆದರೂ ನಮಗೆ ಒಂದು ನಾಮಿನೇಟೆಡ್ ಮಾಡಬೇಕಾಗಿತ್ತು. ಅವರು ಹಿರಿಯರು ಪ್ರಿಫರೆನ್ಸ್ ಕೊಟ್ಟಿಲ್ಲ. ಅದೊಂದು ಬಿಟ್ಟರೆ ಚೆನ್ನಾಗಿ ಮಾಡ್ತಾರೆ, ಅಷ್ಟೇ ಬಿಟ್ಟರೆ ಏನಿಲ್ಲ. ಏನು ಒಳ್ಳೆ ತನದಿಂದ ಹೋಗ್ತವ್ರೆ, ಎಲ್ಲ ಕಡೆ ಕೆಲಸ ಮಾಡ್ತಿದ್ದಾರೆ. ಒಳ್ಳೆ ಕೆಲಸಗಾರರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಕಾಂಗ್ರೆಸ್ ಮುಖಂಡರಾಗಿ 2023 ಈ ಕಡೆಗೆ ಒಂದು ಏನು ಸಿದ್ದರಾಮಯ್ಯ ಮಾಡಲ್ಲ ಗ್ಯಾರಂಟಿ ಸ್ಕೀಮ್ ಅಂತ ಹೇಳಿ, ಆ ಯೋಜನೆ ಬಗ್ಗೆ ಏನು ಇಷ್ಟಪಡ್ತೀರಾ ಸರ್? ಫ್ರೀ ಬಸ್ಸು, ಫ್ರೀ ಕರೆಂಟು, ಮಕ್ಕಳಿಗೆ ಫ್ರೀ ಇದ್ರದ್ದು, ಅದ್ರ ಬಗ್ಗೆ ಏನಾದ್ರು ಇಷ್ಟಪಡ್ತೀರಾ? ಈಗ ಒಳ್ಳೆ ಸ್ಕೀಮ್ ಅದು, ಪರವಾಗಿಲ್ಲ. ಅದರಲ್ಲಿ ಮಹಿಳೆಯರಿಗೆ ಸ್ವಲ್ಪ ಕೊಡ್ತಕ್ಕಂಥದ್ದು ಅದೆಲ್ಲ ಸರಿ, ಓಕೆ, ಚೆನ್ನಾಗೈತಿ. ಬಡವರು, ಅತಿ ಬಡವರಿಗೆ ಕೊಡೋದು ಒಳ್ಳೇದು. ಕಡು ಬಡವರಿಗೆ ಕೊಟ್ಟರೆ ಅಲ್ಲ, ಅದರಿಂದ ಉಪಯೋಗ ಆಗಿದೆ ಅಂತ ಉಪಯೋಗ ಆಗಿದೆ. ಬಡವರಿಗೆ ಬಗ್ಗರಿಗೆ ಆಮೇಲೆ ಫ್ರೀ ಹೆಣ್ಮಕ್ಳಿಗೆ ಅದು ಸ್ವಲ್ಪ ಇದ್ದಂತ ದುರುಪಯೋಗ ಪಡಿಸಬಾರ್ದು ಅನ್ನೋ ಉದ್ದೇಶ. ಬಡವರಿಗೆ ಅನುಕೂಲ ಆಗಬೇಕು. ಆ ಯೋಜನೆಗಳೆಲ್ಲ ಅನುಕೂಲ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್. 2023 ಸಿದ್ದರಾಮಯ್ಯ ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದಾರಲ್ಲ, ಅವೆಲ್ಲ ಅನುಕೂಲ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗ ಬಸ್ಸಿಂದು ಫ್ರೀ ಶಕ್ತಿ ಯೋಜನೆಯಿಂದ ಮಾಡಿದ್ದಾರೆ. ಅದು ಪರವಾಗಿಲ್ಲ. ಈಗ ಎಲ್ಲ ದೇವಸ್ಥಾನ ಅವೆಲ್ಲ ಓಡಾಡ್ತಾರೆ ಮಕ್ಕಳಿಗೆ, ಆಮೇಲೆ ಅವ್ರ ತವ್ರ ಮನೆಗೆ, ಎಲ್ಲ ಕಡೆ ಏನಾರ ನೆಸಿಟಿ ಇದ್ರೆ ಬಿಸ್ನೆಸ್ ಮಾಡೋರು ಎಲ್ಲ ಈಗ ಓಡಾಡೋದು ಬರೋದು ತರೋದು ಅವ್ರ ಹೆಣ್ಮಕ್ಳು ಕೆಲಸ ಚೆನ್ನಾಗಿ ಮಾಡ್ತಾರೆ. ಅದು ಒಂದು ಒಳ್ಳೆ ಸ್ಕೀಮ್. ಈ 2,000 ಕೊಡ್ತಕ್ಕಂಥ ಮಹಿಳೆಯರಿಗೆ ಅದು ಪರವಾಗಿಲ್ಲ. ಅದರಲ್ಲೇ ಸ್ವಲ್ಪ ಬಡವರು, ಅತಿ ಬಡವರಿಗೆ ಕೊಟ್ಟರೆ ಚೆನ್ನಾಗಿ. ಕಡು ಬಡವರಿಗೆ ಎಲ್ಲ ವರ್ಗದವ್ರಿಗೆ ಕೊಡೋಕೆ ಕಡು ಬಡವರಿಗೆ ಕೊಟ್ಟರೆ ಅನುಕೂಲ ಆಗ್ತದೆ. ಎಲ್ಲ ವರ್ಗದವ್ರಿಗೂ ಕೊಟ್ಟಾರ ಅವರು. ಅದು ಈಗಲೂ ಎಲ್ಲ ವರ್ಗದವರು ತಗೋತಾರೆ. ಅವರು ಇವರು ಅಂತ ಜಾತಿ ತಾರತಮ್ಯ ಇಲ್ಲ. ಅದರಿಂದ ಸ್ವಲ್ಪ ಬಡವರು, ಅತಿ ಬಡವರಿಗೆ ಕೊಟ್ಟರೆ ಅನುಕೂಲ ಸ್ವಲ್ಪ ಕಡಿಮೆ ಆಗ್ತದ. ಆಮೇಲೆ ಇನ್ನುಳಿದು ಅಭಿವೃದ್ಧಿ ಕೆಲಸ ಅನುಕೂಲ ಆಗುತ್ತೆ. ಈಗ ಏನು ಇದೆ ಸರ್ ನಿಮ್ಮ ಒಂದು ಎಷ್ಟು ಏಜ್? 65 ಆಯ್ತಾ ನಿಮಗೆ? ನಮಗೆ ಈಗ 68. 68 ಏಜ್. 68. ಈ ಒಂದು ರಾಜಕೀಯ ಇದರಲ್ಲಿ ಮೊದಲ ರಾಜಕೀಯಕ್ಕೆ ಈಗಿನ ರಾಜಕೀಯಕ್ಕೆ ಏನು? ಮೊದಲಿದ್ದು ರಾಜಕೀಯ ಭಾಳ, ಅವಾಗ ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಭಾಳ ವ್ಯತ್ಯಾಸ ಇದೆ. ಭಾಳ ವ್ಯತ್ಯಾಸ. ಈಗ ಈ ಜನಾರ್ದನ್ ರೆಡ್ಡಿ ಅವರು BJP ಬಂದ ಮೇಲೆ ಎಲ್ಲ ದುಡ್ಡಿನ ಮೇಲೆ ರಾಜಕೀಯ. ಗಣಿದನಿಗಳು ಬಂದ ಮೇಲೆ ಮೊದಲು ಏನಿಲ್ಲ, ದುಡ್ಡು ಕೊಡ್ತಿದ್ದಿಲ್ಲ. ನಾವೆಲ್ಲ ನೀರು ಕುಡ್ದು ಎಲೆಕ್ಷನ್ ಮಾಡಿದ್ವಿ. ಕೈ ಮುಗಿದು ಕೊಟ್ಟು ತಿಂದು ಒಗ್ಗರಣೆ ಹಾಕೊಂಡು
ಎಲೆಕ್ಷನ್ ಮಾಡಿವಿ ಈಗ ಏನಿಲ್ಲ ಎಷ್ಟು ಕೊಡ್ತಾರೆ ಓಟಿಗೆ ಅಂತ ಕೇಳ್ತಾರೆ. ಫಸ್ಟ್ ಪ್ಲೇಸ್ ಕೊಡೋದು ಓಟಿ ದುಡ್ಡು. ರಾತ್ರಿ ಎಷ್ಟು ಕೊಡ್ತೀರಿ, 500 ಕೊಡ್ತೀರಾ, 1000 ಕೊಡ್ತೀರಾ, ಡಿಪೆಂಡ್ ಈಗಲ್ಲ. ಅಂದರೆ ಈಗಿನ ಒಂದು ರಾಜಕೀಯದಲ್ಲಿ ಎಲ್ಲ ಉದ್ಯಮಿಗಳು, ಬಿಲ್ಡರ್ಗಳು, ರಿಯಲ್ ಎಸ್ಟೇಟ್ಗಳು ಬರ್ತಿದ್ದಾರೆ ಚುನಾವಣೆಗೆ. ಆ ಒಂದು ಇದರಲ್ಲಿ ಸೇವೆ ಮಾಡ್ತಕ್ಕಂಥವ್ರು, ನಿಮ್ಮಂಥ ಸಮಾಜ ಸೇವೆ ಮಾಡ್ತಕ್ಕಂಥ ರಾಜಕೀಯ ಹಿನ್ನಡೆ ಅನ್ಸುತ್ತೆ. ಈಗ ಪ್ರಾಮಾಣಿಕವಾಗಿ ಮಾಡೋರಿಗೆ ರಾಜಕೀಯ ಒಳ್ಳೆಯವರು ಅದಾರ, ಕೆಟ್ಟವರು ಅದಾರ. ರಾಜಕೀಯದಲ್ಲಿ ನಾ ಪಕ್ಷದಲ್ಲೂ ಇದ್ದಾರೆ. ಈಗ ಒಂದು ಪಕ್ಷದಲ್ಲೆಲ್ಲ 2 ಪಕ್ಷದಲ್ಲಿ ಇದ್ದಾರೆ. ಮತ್ತು ಇವರು MLA ಕಂಟೆಸ್ಟ್ ಮಾಡೋರು ದುಡ್ಡಿದ್ದಾರೆ, ಬರಲಿಲ್ಲ. ಹಂಗಲ್ಲ ಸರ್, ನಾವು ಹೇಳ್ತಂದ್ರೆ ಈಗ ನೋಡ್ರಿ, ಹೆಂಗೈತೆ ನೀವು ಸರ್ವಿಸ್ ಮಾಡ್ತೀರಾ, 10 ವರ್ಷದಿಂದ ಬಡ್ರ ಬಗ್ಗೆ ಇದು ಏನಕ್ಕೆ ಸಂಬಳ ಇಲ್ಲ, ಸಂಬಳ ಮಾಡಿಸ್ಕೊಡ್ತೀರಾ, ಏನೇನೋ ತಹಸೀಲ್ದಾರ್ ಆಫೀಸ್ನ ಕೆಲಸಗಳು, ಫುಡ್ ಕೆಲಸ ಫೋನ್ ಮಾಡಿ ಪಂಚಾಯತಿಗಳಲ್ಲಿ ಕೆಲಸ ಮಾಡಿಕೊಡ್ತೀರಾ ಅಂತ ನೀವು ಸರ್ವಿಸ್ 10 ವರ್ಷ ಸರ್ವಿಸ್ ಮಾಡ್ತೀರಾ. ಯಾರೋ ಒಬ್ಬ ಉದ್ಯಮಿನೇ ಬರ್ತಾನೆ, ಶ್ರೀಮಂತ ಬಂದು ಅವ್ರು ನೈಟ್ ದುಡ್ಡು ಹಂಚಿ ಅವ್ರ ನೆಕ್ಸ್ಟ್ ಡೇ ಗೆದ್ದು ಮತ್ತೆ 5 ವರ್ಷ ಕೈ ಸಿದಂಗೆ ಹೋಗ್ಬಿಡ್ತಾನೆ. ಹಂಗಿದ್ದಾಗ ಈ ನಿಜವಾದ ಸಮಾಜ ಸೇವೆ ಮಾಡ್ತಕ್ಕಂಥವ್ರು, ನಿಜವಾದ ರಾಜಕಾರಣನೇ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಕಷ್ಟ ಆಗ್ತದೆ ಈಗ ಪ್ರೆಸೆಂಟ್ ಇದರಲ್ಲಿ. ಕರೆಕ್ಟ್ ಇದೆ ನೀವು ಹೇಳೋದು. ಉದ್ಯಮಿ ಬರ್ತಾನೆ ಒಂದು ನೈಟ್ ಒಂದ್ಸಲ, ನೆಕ್ಸ್ಟ್ ಟೈಮ್ 5 ವರ್ಷ ಕೈ ಸಿಗಲ್ಲ, ಅವ್ನು ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ತಾನೆ. ಬಟ್ ನೀವು ಈಗ ರಾಜಕೀಯ ಜನಗಳು ಸೇವೆನೇ ನಮ್ದಪ್ಪ ಬಡವ್ರ ಬಗ್ಗೆ ನೋಡೋದು ನಮ್ಮ ಕೆಲಸ, ಬೆಳಕರ್ಸಾಕ ಏನೋ ನಾಡ ಕಚೇರಿ ಇರ್ಬೋದು, ತಹಸೀಲ್ದಾರ್ ಆಫೀಸ್ ಇರ್ಬೋದು, ಪಂಚಾಯತ್ ಇರ್ಬೋದು, ಸ್ಟೇಷನ್ ಇರ್ಬೋದು, ಬಗೆಹರಿಸಿ ಒಂದು ಇದು ಮಾಡ್ಕೊಂಡಿರ್ತೀರ. ಈಗ ಅಂತರ ಬಂದಾಗ ಈ ರಾಜಕೀಯ ಎಲ್ಲ ನಿಜವಾದ ರಾಜಕೀಯ ಮಾಡ್ಕೊಂಡಾಗ ಹಿನ್ನಡೆ ಆಗ್ತದೆ ಅಂತಿಲ್ವ. ಅವ್ರು ಏನು ಮಾಡ್ತಾನೆ, ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ವಾಪಸ್ ತಗೊಂಡು ಹೋಗ್ತಾನೆ. ಅವ್ನು ಅವರನ್ನ ಸೇಫ್ ಅಂಡ್ ಸೈಡ್ ಮಾಡ್ಕೊಂಡೋಸ್ಕರ ಹಾಕಿ ಬರ್ತಾನೆ ಉದ್ಯಮಿಗಳು ಅವರೆಲ್ಲ. MLA ಅಷ್ಟೇ ಆಗಿ ನಿಜವಾದ ರಾಜಕೀಯ ಮಾಡ್ತಕ್ಕಂಥ ಕಷ್ಟ. ಈ ಸಲ ಮಾತ್ರ ಸ್ಥಳೀಯರಾಗಿ 8ರಿಂದ NT ಬೊಮ್ಮಣ್ಣರ ಹೆಸರಿತ್ತ. ಸ್ವಲ್ಪ ಅವರು 2 ಸಲ ಕೂಲಿಗಿಂದ ಕೆಲಸನೂ ಮಾಡ್ತಾರೆ, ಚೆನ್ನಾಗಿದ್ರು. ನಮಗೂ ಕೂಡ ಹೌದು, ಒಳ್ಳೆ ವರ್ಷ. ಏನಂದ್ರೆ ಓಪನ್ ಮಾತಾಡ್ತಾರೆ. ಹಾಂ ಸರ್, 2008ರಿಂದ ಮತ್ತು 23ವರೆಗೂ 4ನೇ ಬಾರಿಗೆ ಲೋಕಲ್ ಸ್ಥಳೀಯ ಶಾಸಕರಲ್ಲಿ ಹಾಕಿದ್ದಾರೆ. ಈ ಸ್ಥಳೀಯ ಶಾಸಕರು ಚೆನ್ನಾಗ, ಔಟ್ ಆಫ್ ಚೆನ್ನಾಗಿ ವರ್ಕ್ ಆಗುತ್ತೆ, ಕೆಲಸಗಳು ಹಾಕೋದು, ಡೆವಲಪ್ಮೆಂಟ್ ಕೈ ಸಿಗ್ತಾರೆ. ಸ್ಥಳೀಯರಿದ್ರೆ ಈಗ ಕಾಣ್ಬೋದು, ಹೋಗ್ಬೋದು, ಬರ್ಬೋದು. ಈಗ ಕೆಲವರು ಹಿಂದಿನ ಶಾಸಕರು ಎಲ್ಲಿ ಸಿಗ್ತಿದ್ದಿಲ್ಲ. ಇವರೆಲ್ಲ ಸುಮ್ಮನೆ ಮಾಡ್ತಾರೆ ಅಂತ ಯಾವಾಗಾರ ಕೂಡ್ಲಿಕ್ಕೆ ಅವ್ರು ಬರ್ತಿದ್ರು. ಬಂದಾಗ ಫುಲ್ ಜನ ಕೈಗೆ ಸಿಗ್ತಿಲ್ಲ. ಒಂದಿನ ಬರೋದು, ವಾರದಾಗ ಹೋಗ್ಬಿಡೋದು. ಇವರು ಯಾವ ಬೇಕಾದ್ರೆ ಮನೆಗೆ ಹೋಗಿ ಕಾಣ್ಬೋದು, ಅಧಿವೇಶನ ಅವು ಬಿಟ್ಟು ಬೇರೆ ಟೈಮಲ್ಲಿ ಇಲ್ಲೇ ಇರ್ತಾರೆ, ಮನೆಯಲ್ಲೇ ನರಸಿಂಹಗಿರಿಯಲ್ಲೇ ಕೂಡ್ಲಿಕ್ಕೆ ಇರ್ತಾ ಇರ್ತಾರೆ. ಕಾಂಗ್ರೆಸ್ ಆಫೀಸ್ ಅಂತಲ್ಲ ಸರ್. ಈಗ ಇದು ಏನು ಸರ್ಕಾರ ಬಂದಿತ್ತು 2018ರಿಂದ 23ರಿಂದ ಬಂತು ಸಿದ್ದರಾಮಯ್ಯ ಸರ್ಕಾರ. ಆ ಸರ್ಕಾರದ ಈಗ ಮುಖ್ಯಮಂತ್ರಿ ಅವರು ಆಗಿದ್ದಾರೆ, ಸಿದ್ದರಾಮಯ್ಯ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಆ ಮುಖ್ಯಮಂತ್ರಿ ಅವರಿದ್ದ ಚೆನ್ನಾಗ ಅಥವಾ ಕಾಂಗ್ರೆಸ್ ಪಕ್ಷದಿಂದ ಬೇರೆ ಯಾವ್ದು ಚೆನ್ನಾಗಿ ನಿಮ್ಮ ಒಂದು ಅನಿಸಿಕೆ? ಅಭಿವೃದ್ಧಿ ವಿಚಾರಗಳಿರ್ಬೋದು, ಎಲ್ಲ ವಿಷಯದಲ್ಲಿ. ಅಲ್ಲ, DK ಶಿವಕುಮಾರ್ ದುಡಿದಿದ್ದಾರೆ. ಇಬ್ಬರು ಹೋರಾಟ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಇಬ್ಬರೂ ಶ್ರಮನೂ ಇದೆ. ಆದರೆ ಸಿದ್ದರಾಮಯ್ಯನ ಈ ಶಾಸಕರ CLP ಸಭೆ ಐತಲ್ಲ, ಶಾಸಕರ ಬೆಂಬಲದಿಂದ CM ಆಗಿದ್ದಾರೆ ಅಷ್ಟೇ. ಆ ಶಾಸಕರ